ಧಾರವಾಡದಲ್ಲಿ 7.5 ಕೋಟಿ ವೆಚ್ಚದ ಹಾಸ್ಟೆಲ್ ಕಳಪೆ ಕಾಮಗಾರಿಯ ಒಂದು ಆರೋಪ ಕೇಳಿಬಂದಿದೆ. ತಪೋವನ ನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಹಾಸ್ಟೆಲ್ ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಈ ಸುದ್ದಿ ಬಿತ್ತರವಾಗಿತ್ತು. ಕಳಪೆ ಕಾಮಗಾರಿ ವಿಚಾರವಾಗಿ ಅದರ ರಹಸ್ಯ ಫ್ರೀಡಂ ಟಿವಿ ಕಂಪ್ಲೇಂಟ್ ಬಾಕ್ಸ್ ಮೂಲಕ ಬಯಲಾಗಿತ್ತು. ಈ ಸುದ್ದಿ ಬಿತ್ತರವಾಗ್ತಿದ್ದಂತೆ ಎಚ್ಚೆತ್ತು ತೇಪೆ ಹಚ್ಚಲು ಮುಂದಾಗಿದ್ದಾರೆ ಕಾಂಟ್ರಾಕ್ಟರ್. ಯಾವುದೇ ತನಿಖೆ ನಡೆಸದೆ ಕಳಪೆ ಮುಚ್ಚಿ ಹಾಕುವುದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಾಥ್ ಕೊಡ್ತಾ ಇದೆ. ತೇಪೆ ಹಚ್ಚುವ ಕಾಮಗಾರಿ ಬಂದ್ ಮಾಡಿಸಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಹೋರಾಟಗಾರರು. ತನಿಖೆ ನಡೆಸದೆ ಕಾಮಗಾರಿ ಮುಂದುವರಿಸದಂತೆ ಅಧಿಕಾರಿಗಳಿಗೆ ಸುರೇಶ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳಪೆ ಕಾಮಗಾರಿ ತನಿಖೆಗೆ ಆಗ್ರಹಿಸಿ ಡಿಸಿ, ಸಿಇಒ ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮುಂದಾಗಬೇಕು ಅನ್ನುವಂಥ ಒಂದು ಆಗ್ರಹ ಮಾಡಲಾಗ್ತಾ ಇದೆ. ಯಾವುದೇ ತನಿಖೆ ನಡೆಸದೆ ಕಳಪೆ ಮುಚ್ಚಿ ಹಾಕಲು ಸಮಾಜ ಕಲ್ಯಾಣ ಇಲಾಖೆ ಸಾಥ್ ಕೊಡ್ತಿದ್ದು, ತೇಪೆ ಹಚ್ಚುವ ಕಾಮಗಾರಿ ಬಂದ್ ಮಾಡಿಸಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಹೋರಾಟಗಾರರು. ತನಿಖೆ ನಡೆಸದೆ ಕಾಮಗಾರಿ ಮುಂದುವರಿಸದಂತೆ ಅಧಿಕಾರಿಗಳಿಗೆ ಸುರೇಶ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳಪೆ ಕಾಮಗಾರಿ ತನಿಖೆಗೆ ಆಗ್ರಹಿಸಿ ಡಿಸಿ, ಸಿಇಒ ಇಲಾಖಾ ಅಧಿಕಾರಿಗಳಿಗೆ ದೂರು ಕೂಡ ನೀಡಲಾಗಿದೆ. ನಾವೊಂದು ತನಿಖೆ ಮಾಡೋಂತ ಲೆಟರ್ ಕೊಟ್ಟಿದ್ದೀವಿ ರೀ. ಬಿಲ್ಡಿಂಗ್ ಕಳಪೆ ಮಟ್ಟದ ಅದಾವ, ಕರೆಂಟ್ ಶಾಕ್ ಬರಕತ್ತ, ನೀರೆಲ್ಲ ಲೀಕೇಜ್ ಐತೆ ಅಂತ ಹೇಳ್ರಿ. ಈಗ ಅಲ್ಲ ಸರ, ನಾನು ಹೇಳಕತ್ತೀನಂದ್ರ ಈ ತನಿಖೆ ಮಾಡಲಾರ್ದನ್ನ ರಿಪೇರಿ ಮಾಡಕತ್ತಾರಲ್ಲ, ಹೆಚ್ಚು ಕಡಿಮೆ ಎಲ್ಲ 250 ದುಡ್ಡು ಅದಾರ, ಅಥವಾ ಕರೆಂಟ್ ಶಾಕ್ ಬಂತು ಮತ್ತೆ ದೊಡ್ಡ ಲೀಕೇಜ್ ಆಗಿ ಬಿಲ್ಡಿಂಗ್ ಎಲ್ಲ ಸ್ಟೋರೇಜ್ ಏನಾದ್ರ ಮಕ್ಕಳ ಸಮಸ್ಯೆ ಆಗುತ್ತಲ್ಲ, ಇದನ್ನ ಸ್ವಲ್ಪ ಮಕ್ಕಳು ಬೇರೆ ಕಡೆ ಶಿಫ್ಟ್ ಮಾಡಿ ಮಾಡ್ಬೋದಲ್ಲ ಅಂತ ಹೇಳಿದ್ವಿ ನಾವು ಅವರಿಗೆ. ಅಲ್ರಿ ಟಾಯ್ಲೆಟ್ ಅಲ್ರಿ, ನಿಮ್ಗೆ ಎಂಟರ್ ಬಿಲ್ಡಿಂಗ್ ಇಶ್ಯೂ ಐತಿ ತೋರಿಸ್ತೀನಿ ಬರ್ರಿ, ಎಲ್ಲೆಲ್ಲಿ ಲೀಕೇಜ್ ಅಂತ ಎಲ್ಲ ತೋರಿಸ್ತೀನಿ ನಾನು. ಒಂದಲ್ಲ, ಈಗ ನಾನಾ ಥರ ಲೀಕೇಜ್ಗಳು ಅದಾವ್ರಿ. ಈ ವಿದ್ಯಾರ್ಥಿಗಳು ಹಿಂಗೆ ಹಿಡ್ಕೊಂಡು ಮಾಡಿದ್ರೆ ನಾಳೆ ವಿದ್ಯಾರ್ಥಿಗಳ ಜೀವಕ್ಕೆ ಅಪಾಯ ಆದ್ರೆ ಹೆಂಗಂತ. ಸರಿಸುಮಾರು 7.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಕಾಮಗಾರಿ ಸಂಪೂರ್ಣ ಕಳಪೆ. ಅಧಿಕಾರಿಗಳ ಮೇಕಪ್ ಹೈಡ್ರಾಮಾ ನಡೆದಿದೆ. ಅಲ್ಲಿ ಗುತ್ತಿಗೆದಾರನ ಬೆನ್ನಿಗೆ ನಿಂತಿದ್ದಾರ ತಾಲೂಕು ಎಡಿ ಮಧು ಸನೇರಿ. ಹಾಸ್ಟೆಲ್ ಸ್ಪಾಟ್ಗೆ ದೌಡಾಯಿಸಿದ ಜೆಡಿ ಗಂಗಾಧರ್ ದೊಡ್ಡಮನಿ, ಎಡಿ ಮಧು ಸನೇರಿ. ಈ ವೇಳೆ ಅಧಿಕಾರಿಗಳ ಬೆವರಿಳಿಸಿದ್ದಾರೆ ಹೋರಾಟಗಾರ ಸುರೇಶ್ ಕೋರಿ. ಪ್ರಶ್ನೆಗಳ ಸುರಿಮಳೆಗೆ ಉತ್ತರಿಸಲಾಗದೆ ತಡಬಡಾಯಿಸಿದರೆ ದೊಡ್ಡಮನಿ. ಗುಣಮಟ್ಟದ ಬಗ್ಗೆ ಕೇಳಿದ್ರೆ ಕೇವಲ ವಾಟರ್ ಕ್ಯೂರಿಂಗ್ ಸಮಸ್ಯೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೋರಾಟಗಾರರ ಮುಂದೆ ಅಧಿಕಾರಿಗಳ ಕುಂಟು ನೆಪ ಸಮಜಾಯಿಷಿ. 7.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದಂಥ ಕೇವಲ 2 ತಿಂಗಳ ಹಿಂದಷ್ಟೇ ಉದ್ಘಾಟನೆ ಆಗಿರುವಂತಹ ಒಂದು ಕಟ್ಟಡ ಇದು, ಹಾಸ್ಟೆಲ್ ಇದು. ಆದರೆ ಇದರ ಪರಿಸ್ಥಿತಿ ಹೇಗಿದೆ ಅಂದರೆ, ಅಧಿಕಾರಿಗಳ ಕಳ್ಳಾಟ ಹೇಗಿದೆ ಅಂದರೆ, ಗುತ್ತಿಗೆದಾರನ ಜೊತೆ ಸೇರಿ ಅಧಿಕಾರಿಗಳು ಕೂಡ ಈ ಕಳಪೆ ಕಾಮಗಾರಿಯಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಆ ಕಟ್ಟಡದ ಕ್ವಾಲಿಟಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ, ಅದನ್ನು ಚೆಕ್ ಕೂಡ ಮಾಡದೆ ಅದನ್ನು ಹಸ್ತಾಂತರ ಮಾಡ್ತಾರೆ ಅಂತಂದರೆ ಇಲ್ಲಿ ಅಧಿಕಾರಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರ. ಈಗ ತೇಪೆ ಹಚ್ಚುತ್ತಾ ಇರುವಂಥದ್ದು ನೋಡಿದ್ರೆ ಖಂಡಿತವಾಗಲೂ ಇಲ್ಲಿ ಅಧಿಕಾರಿಗಳು ಕಳ್ಳಾಟ ಆಡ್ತಾ ಇದ್ದಾರ ಅನ್ನುವಂಥ ಪ್ರಶ್ನೆಗೆ ಒಂದು ಸ್ಪಷ್ಟವಾದ ಉತ್ತರ ಸಿಕ್ಕಂತಾಗ್ತಿದೆ. ಇದೇನು ಸರ್? ಇದು ನೋಡ್ರಿ ಗಾಡಿ ಸರ್ಸ್ ಸರ್. ಒಂದೇ ಬೇಕಾದ್ರೆ ಅಧಿಕಾರಿಗಳು ನೋಡೋಣ